ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ 2.0ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದ ರಾಜ್ಯಾದ್ಯಂತ ಮನೆ ಮನೆಗೆ ತೆರಳಿ ಜಾತಿ ಗಣತಿ ಮಾಡ್ತಾರೆ. ಆಯೋಗದಿಂದ ಸಕಲ ತಯಾರಿಯಾಗಿದೆ ಜಾತಿ ಗಣತಿ ಮಾಡೋದಕ್ಕೆ. 1 ಲಕ್ಷಕ್ಕೂ ಅಧಿಕ ಶಿಕ್ಷಕರು ಫೀಲ್ಡ್ಗಿಳಿಯೋದಕ್ಕೆ ಸಜ್ಜಾಗಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಗಾಗಿ 60 ಪ್ರಶ್ನೆಗಳನ್ನು ಆಯೋಗ ಸಿದ್ಧ ಮಾಡಿಕೊಂಡಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿತಾರೆ ಜನರಿಂದ. ಶಿಕ್ಷಕರನ್ನ ಫೀಲ್ಡ್ಗಿಳಿಸಲಾಗ್ತಾ ಇದೆ. 60 ಪ್ರಶ್ನೆಗಳಲ್ಲಿ ಏನಿರುತ್ತೆ? ಅದರ ವೈಯಕ್ತಿಕ ವಿವರಗಳನ್ನ ಕೇಳ್ತಾರೆ. ಕುಟುಂಬದ ಸದಸ್ಯರ ಹೆಸರಿರ್ಬೋದು, ವಿಳಾಸ, ವಯಸ್ಸು, ಲಿಂಗ, ಜಾತಿ, ಉಪಜಾತಿ, ಧರ್ಮ, ಮಾತೃಭಾಷೆ ಏನು, ಉದ್ಯೋಗ ಏನು, ಶಿಕ್ಷಣ ಏನು, ಅಥವಾ ಯಾರು ಕುಟುಂಬದ ಸದಸ್ಯರಲ್ಲಿ ಅಂಗವೈಕಲ್ಯ ಇದ್ರೆ ಅದರ ವಿವರ. ಈ ರೀತಿ 60 ಪ್ರಶ್ನೆಗಳು. ವೈವಾಹಿಕ ಸ್ಥಿತಿಗತಿ, ಶೈಕ್ಷಣಿಕ ವಿವರ, ಔದ್ಯೋಗಿಕ ವಿವರ, ಕುಲಕಸುಬೇನು, ಸರ್ಕಾರಿ ಸೌಲಭ್ಯಗಳು ಏನೇನು ಸಿಗ್ತಾ ಇದೆ, ಏನೇನು ಪಡ್ಕೊಳ್ತಾ ಇದೆ ಆ ಕುಟುಂಬ, ಅಥವಾ ಈ ಗಂಗಾ ಕಲ್ಯಾಣ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಯುವನಿಧಿ, ಶಕ್ತಿ ಯೋಜನೆ, ಇದರ ಯಾವ ಉಪಯೋಗವನ್ನು ಮಾಡ್ಕೊಳ್ಳಲಾಗ್ತಾ ಇದೆ, ಅಥವಾ ಮೀಸಲಾತಿ ಪಡ್ಕೊಂಡಿದ್ರೆ ಅದರ ವಿವರ. ಹೀಗೆ ಎಲ್ಲ ವಿವರಗಳನ್ನು ಪಡೆಯೋದಕ್ಕೆ, ಜೊತೆಗೆ ಸ್ಥಿರಾಸ್ತಿ, ಚರಾಸ್ತಿ, ಚಿನ್ನ ಬೆಳ್ಳಿ, ನ್ಯಾಯಾಲಯದ ಪ್ರಕರಣ ಏನಾದರೂ ಇದೆಯಾ ಅಂದರೆ ಸಂಪೂರ್ಣವಾಗಿ ಆ ಕುಟುಂಬದ ಸ್ಥಿತಿಗತಿ ಏನು, ಆ ಕುಟುಂಬದ ಸಾಲದ ಬಗ್ಗೆ ಕೂಡ ಸಮೀಕ್ಷೆಯಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಎಷ್ಟು ದನಕರು ಇದೆ, ಎತ್ತಿದೆ, ಕೋಳಿ ಇದೆ, ಸಾಕುಪ್ರಾಣಿ ಏನಾದರೂ ಇದೆಯಾ, ವಾಹನಗಳೆಷ್ಟಿವೆ, ಇವೆಲ್ಲವನ್ನ ಕೂಡ ಪಡ್ಕೊಳ್ತಾರೆ. ಜೊತೆಗೆ ಹಿಂದೂ ಜಾತಿಗಳ ಮುಂದೆ ಈ ಕ್ರಿಶ್ಚಿಯನ್ ಪದದ ಕಾಲಂಗೆ ಕೋಕ್ ಕೊಡಲಾಗಿದೆ. ಸರ್ಕಾರದ ಸಲಹೆಯನ್ನ ಹಿಂದುಳಿದ ವರ್ಗದ ಆಯೋಗ ಸ್ವೀಕರಿಸಿದೆ. ಮುಗಿಲೆದ್ದಿದ್ದಂತಹ ಗೊಂದಲಗಳಿಗೆ ರಾಜ್ಯ ಸರ್ಕಾರ ತೆರೆ ಎಳೆದಿದೆ. ಸಾಕಷ್ಟು ಮಂದಿ ಇದಕ್ಕೆ ಆಕ್ಷೇಪ ಎತ್ತಿದಂತಹ ಹಿನ್ನೆಲೆಯಲ್ಲಿ ಗೊಂದಲಕ್ಕೆ ಈಗ ತೆರೆಯಲಾಗಿದೆ. ಸಿಎಂ ಮಾತನಾಡಿದ್ದಾರೆ. ಅದು ಇರ್ತದ್ರಿ. ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ, ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ. ನೀ ಜಾತಿ ಗೊತ್ತಾಗಲ್ವಾಗ ನನಗೆ? ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ, ಅವ್ರೇನಂತೆ ಎಲ್ಲಿ ಗೊಂದಲ ಏನು? ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ. ಯಾವುದು ಏನ್ ತೆಗೆದಾಗದು? ನಾನೆಲ್ಲ ಕೊಡೋನು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿ.